ತಾಯಿ ಹಾಲು ಮಗುವಿಗೆ ಪ್ರಕೃತಿಯ ಅದ್ಭುತ ಉಡುಗೊರೆ. ಬ್ರೆಸ್ಟ್ ಫೀಡಿಂಗ್ ತಾಯಿ ಹಾಲು ಕುಡಿದು ಬೆಳೆದಿರುವಂಥ ಮಕ್ಕಳಲ್ಲಿ IQ ಜಾಸ್ತಿ ಇರುತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಡಿಸುವಂಥ ತಾಯಂದಿರಲ್ಲೂ ಕೂಡ ಸ್ತನ ಕ್ಯಾನ್ಸರ್ ಮತ್ತು ಅಂಡಾಶಯ ಕ್ಯಾನ್ಸರ್ನಂಥ ರೋಗಗಳು ಕೂಡ ರೇಟ್ ಕಡಿಮೆ ಆಗುತ್ತೆ. ಕೆಲಸಕ್ಕೆ ಹೋಗುವ ತಾಯಂದಿರು ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೋದು. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಚಂದ್ರಮೋಹನ್, ಮಕ್ಕಳ ತಜ್ಞ. ಮೇಲೆ ಕೇಳುವಂಥ ಎಲ್ಲ ಪ್ರಶ್ನೆಗೆ ಉತ್ತರ ಜೊತೆ ಬ್ರೆಸ್ಟ್ ಫೀಡಿಂಗ್ ಅಂದರೆ ಏನು, ಮಹತ್ವ ಏನು, ವಿಧಾನಗಳೇನು, ಯಾವ ರೀತಿಯಲ್ಲಿ ಕೂಡಿಸಿದ್ರೆ ಸರಿ, ಎಷ್ಟೊತ್ತರೂ ಕೂಡಿಸ್ಬೇಕು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಸ್ತನ್ಯಪಾನ ಅಂದರೇನು, ವಾಟ್ ಈಸ್ ಬ್ರೆಸ್ಟ್ ಫೀಡಿಂಗ್. ಸೊ ಬ್ರೆಸ್ಟ್ ಫೀಡಿಂಗ್ ಅಂದರೆ ನಿಮಗೆಲ್ಲ ಸಹಜವಾಗಿ ಗೊತ್ತಿರುವಂತೆ ಮಗು ಹುಟ್ಟಿದ ತಕ್ಷಣದಿಂದ ತಾಯಿ ತನ್ನ ಎದೆ ಹಾಲನ್ನು ಕೊಡುವುದೇ ಬ್ರೆಸ್ಟ್ ಫೀಡಿಂಗ್. ಸೊ ಇದು ಹುಟ್ಟಿದ ತಕ್ಷಣದಿಂದ ಶುರುವಾಗುವಂಥ ಕ್ರಿಯೆ. 6 ತಿಂಗಳವರೆಗೂ ಬರೀ ಹಾಲು ಕೊಟ್ಟು 2 ವರ್ಷದವರೆಗೂ ಇದನ್ನು ಕಂಟಿನ್ಯೂ ಮಾಡೋದೇ ಬ್ರೆಸ್ಟ್ ಫೀಡಿಂಗ್ ಕೊಡೋದ್ರಿಂದ ಮಕ್ಕಳಲ್ಲಿ ಸರ್ವಾಂಗೀಣ ಬೆಳವಣಿಗೆ ಬೇಕಾಗುವಂಥ ಎಲ್ಲ ಶಕ್ತಿ ಪ್ರಕೃತಿ ತಾಯಿಯ ಎದೆ ಹಾಲಿನಲ್ಲಿ ಕೊಟ್ಟಿದೆ. ತಾಯಿ ಹಾಲಿನಲ್ಲಿ ಮಗುವಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ಸ್, ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, DHA ನಂಥ ಕಂಪೋನೆಂಟ್ಸ್ ಕೂಡ ಬ್ರೆಸ್ಟ್ ಮಿಲ್ಕಲ್ಲಿ ಮಗುವಿಗೆ ಮೆದುಳು ಬೆಳವಣಿಗೆಯಿಂದ ಹಿಡಿದು ಎಲ್ಲ ಬೆಳವಣಿಗೆಗಳು ಕೂಡ ಸಹಾಯಕವಾಗಿದೆ. ಸೊ ಹಾಗಾದರೆ ಉಪಯೋಗಗಳೇನು? ಶಿಶುವಿನ ಜೊತೆ ತಾಯಿಯಲ್ಲೂ ಕೂಡ ಅನೇಕ ಉಪಯೋಗಗಳು ಇದೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ. ಸೊ ಮೊದಲನೇದಾಗಿ ನಾವು ಶಿಶುವಿನಲ್ಲಿ ಏನೇನು ಉಪಯೋಗಗಳು ಕಾಣ್ಬೋದು. ಸೊ ಬ್ರೆಸ್ಟ್ ಫೀಡಿಂಗ್ ತಾಯಿ ಹಾಲು ಮಗುವಿನ ಒಂದು ಸಂಪೂರ್ಣ ನ್ಯೂಟ್ರಿಷನ್, ಇದು ಎಲ್ಲ ಥರದ ಬೆಳವಣಿಗೆಯಲ್ಲೂ ಇಟ್ಸ್ ಕಾಲ್ಡ್ ಫಸ್ಟ್ ವ್ಯಾಕ್ಸಿನ್ ಕಂಪ್ಲೀಟ್ ಇಮ್ಯುನಿಟಿ. ಮಗುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂಥ ಎಲ್ಲ ಪೋಷಕಾಂಶಗಳು ಕೂಡ ಬ್ರೆಸ್ಟ್ ಮಿಲ್ಕಲ್ಲಿ ಅವಲಂಬನೆ. ಮಗುವಿನಲ್ಲಿ ಕಾಡುವಂಥ ಅನೇಕ ರೋಗಗಳಿಗೆ ಒಂದು ರಾಮಬಾಣ. ಅಲರ್ಜಿ ರೋಗಗಳಂಥ ಸೋಂಕು, ನ್ಯೂಮೋನಿಯಾ, ಕಿವಿ ಮತ್ತು ಮೂಗಿನ ಇನ್ಫೆಕ್ಷನ್ಸ್, ಎದೆ ಇನ್ಫೆಕ್ಷನ್ನಲ್ಲೂ ತಡೆಗಟ್ಟಲು ಇದೊಂದು ಪ್ರಕೃತಿಯ ಕೊಟ್ಟ ಒಂದು ವರ. ಮಗುವಿನಲ್ಲಿ ಒಬೆಸಿಟಿ ಹಾಗೂ ಅಪೌಷ್ಟಿಕತೆಯನ್ನು ತಡೆಗಟ್ಟಲು ಕಾರಣವಾಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಡಿಸುವಂಥ ಮಕ್ಕಳಲ್ಲಿಯೂ ಕೂಡ IQ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಮಗುವಿನಲ್ಲಿ ಕಾಣುವ ಉಪಯೋಗಗಳು. ತಾಯಿಯಲ್ಲೂ ಕೂಡ ಅನೇಕ ಉಪಯೋಗಗಳು. ಮೊದಲನೇದಾಗಿ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ 9 ರಿಂದ 12 kg ಏನೋ ಜಾಸ್ತಿ ತೂಕ ಜಾಸ್ತಿ ಇರುತ್ತದಲ್ಲ, ಅದಷ್ಟು ಕಂಟ್ರೋಲ್ ಆಗೋಕ್ಕೆ ಇದೊಂದು ಸಹಾಯಕಾರಿಯಾಗಿದೆ. ಇದೊಂದು ನ್ಯಾಚುರಲ್ ಪ್ರೊಟೆಕ್ಷನ್ ಫಾರ್ 6 months to mother. ಇಸ್ ಕಾಲ್ಡ್ ಲ್ಯಾಕ್ಟೇಷನಲ್ ಅಮೆನೋರಿಯಾ. ಯಾವ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನು ಕುಡಿಸುತ್ತಾಳೆ 6 ತಿಂಗಳವರೆಗೂ ಕೂಡ ಅದು ನ್ಯಾಚುರಲ್ ಪ್ರೊಟೆಕ್ಷನ್ ಆಗಿರುತ್ತೆ ಫಾರ್ ರಿಪ್ರೊಡಕ್ಷನ್. ಎಮೋಷನಲ್ ಬಾಂಡಿಂಗ್, ತಾಯಿ ಮತ್ತು ಮಗುವಿನ ಮಧ್ಯೆ ಒಂದು ಎಮೋಷನಲ್ ಬಾಂಡಿಂಗ್ ಕೂಡ ಬೆಳೆಯುತ್ತದೆ ಯಾವ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾರೆ, ಬಿಕಾಸ್ ಅಲ್ಲಿಂದ ಎಮೋಷನಲ್ ಅಟ್ಯಾಚ್ಮೆಂಟ್ ಕೂಡ ಬೆಳೆಯುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವರಿನ್ ಕ್ಯಾನ್ಸರ್ ಅಂತ ಮಾರಕ ರೋಗಗಳು ರಿಸ್ಕ್ ಕಡಿಮೆ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ. ಈ ಗರ್ಭಾವಸ್ಥೆಯಲ್ಲಿದ್ದಾಗ ಯುಟರಸ್, ಗರ್ಭಚೀಲ ದೊಡ್ಡದಾಗಿರ್ತೈತಲ್ಲ, ಅದು ಅಷ್ಟು ಸೈಜ್ ಮತ್ತೆ ಮರಳಿ ತನ್ನ ಸ್ಥಾನಕ್ಕೆ ಪಡೆಯುತ್ತದೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಾಡಿಸುವಂಥ ತಾಯಿಯಲ್ಲಿ ಈ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ. ದಿಸ್ ಹಾರ್ಮೋನ್ ಇಸ್ ಆಲ್ಸೋ ಕಾಲ್ಡ್ ಹಾರ್ಮೋನ್ ಆಫ್ ಮಗುವಿಗೆ ಒಂದು ಪ್ರೀತಿ, ಮಮತೆ, ಬಾಂಧವ್ಯವನ್ನು ತೋರಿಸಲು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದು ತುಂಬ ಉಪಯೋಗ. ಸೊ ಬ್ರೆಸ್ಟ್ ಫೀಡಿಂಗ್ ಮಗು ಹುಟ್ಟಿದ ತಕ್ಷಣವೇ ಶುರು ಮಾಡ್ಬೋದು. ಈ ನಾರ್ಮಲ್ ಡೆಲಿವರಿ ಆದ್ರೆ ವಿತಿನ್ ½ an hour ಶುರು ಮಾಡ್ತಾರೆ, ಅಥವಾ ಸೀಸರ್ ಸೆಕ್ಷನ್ ಆದ್ರೆ ಮಗು ಅಟ್ಲೀಸ್ಟ್ 3 ಗಂಟೆ ಒಳಗೆ ಬ್ರೆಸ್ಟ್ ಫೀಡಿಂಗ್ ಕೊಡೋದ್ರಿಂದ ಬಹಳ ಒಳ್ಳೆ. ಮಗು ಹುಟ್ಟಿದ ತಕ್ಷಣ ತಾಯಿಯಲ್ಲಿ ಮೊದಲನೇ 2 ರಿಂದ 3 ದಿನ ಕೊಲೆಸ್ಟ್ರಾಮ್, ಇದು ಹಳದಿ ಬಣ್ಣದಲ್ಲಿದ್ದು ತಿಕ್ಕಾಗಿರುತ್ತೆ, ಇದನ್ನು ಕೊಲೆಸ್ಟ್ರಾಮ್ ಅಂತೀವಿ. ಈ ಕೊಲೆಸ್ಟ್ರಾಮ್ ಯಾಕಪ್ಪ ಅಂದ್ರೆ ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಅಂಶ, ಆಂಟಿಬಾಡೀಸ್, ಹಿಮೋಗ್ಲೋಬಿನ್ ಇರೋದ್ರಿಂದ ಇದು ಮಗುವಿನಲ್ಲಿ ಅತ್ಯಂತ ಉಪಯೋಗಕ. ಮಗುವಿನಲ್ಲಿ ಬರುವಂಥ ಎಲ್ಲ ಇನ್ಫೆಕ್ಷನ್ ಅನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದನ್ನು ಫಸ್ಟ್ ವ್ಯಾಕ್ಸಿನ್ ಅಂತಲೂ ಕರೀತಾರೆ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನಪ್ಪ ಅಂದರೆ ಈ ಕೊಲೆಸ್ಟ್ರಾಮ್ನ ಫಸ್ಟ್ ತೆಗೆದಾಗಬೇಕು, ಇದು ಕೊಡಿಸ್ಬಾರ್ದು, ಇದು ಕೊಡಿಸಿದ ಮಕ್ಕಳಲ್ಲಿ ಹಾನಿ. ನೋ, ಅಪೋಸಿಟ್, ಇದು ಕೊಡಿಸ್ಲೇಬೇಕು. ಒಂದು ಹನಿ ಕೂಡ ವೇಸ್ಟ್ ಮಾಡಿ ಈ ಒಂದು ಹಾಲು ಮಗುವಿಗೆ ಸಿಗುವಂತೆ ಮಾಡಿಕೊಳ್ಬೇಕು. ಜಲ್ದಿ ಹಾಲು ಕೊಡಿಸೋದ್ರಿಂದ ಈ ಬ್ರೆಸ್ಟ್ ಫೀಡಿಂಗ್ ಸಕ್ಸಸ್ಫುಲ್ ಬ್ರೆಸ್ಟ್ ಫೀಡಿಂಗ್ ಆಗೋದು ಕಾರಣ ಆಗುತ್ತೆ. ಬ್ರೆಸ್ಟ್ ಮಿಲ್ಕ್ ಕಂಟಿನ್ಯೂ ಫ್ಲೋ ಆಗುತ್ತೆ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗೋದ್ರಿಂದ ಮಗುವಿನ ಟೆಂಪ್ರೇಚರ್ ಕೂಡ ನಾರ್ಮಲೈಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ 6 ತಿಂಗಳವರೆಗೂ ಬರೀ ಹಾಲನ್ನೇ ಕೊಡಬೇಕು. ಸೊ ಹಾಗಾದರೆ ಮಾತಾಡೋಣ, ವಾಟ್ ಈಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಬರೀ ತಾಯಿ ಹಾಲನ್ನೇ ನೀಡೋದು. ಎಸ್, ಮಗು ಹುಟ್ಟಿದ ತಕ್ಷಣದಿಂದ ಮಗು 6 ತಿಂಗಳವರೆಗೂ ತಾಯಿ ತನ್ನ ಮಗುವಿಗೆ ಬರೀ ತನ್ನ ಹಾಲನ್ನೇ ಕೊಡುವುದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್.
ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ಮಗುವಿಗೆ 6 ತಿಂಗಳವರೆಗೂ ಬೆಳವಣಿಗೆಯಲ್ಲಿ ಸಹಾಯಕ ಆಗೋಕೆ ಬ್ರೆಸ್ಟ್ ಮಿಲ್ಕ್ ಈಸ್ ಸಫಿಷಿಯಂಟ್. ತಾಯಿಯಲ್ಲಿ ಎಲ್ಲಾ ಪೌಷ್ಟಿಕಾಂಶ ನ್ಯೂಟ್ರಿಷನ್ ಮಗುವಿಗೆ ಬೇಕಾದ ಎಲ್ಲಾ ಸಂಪೂರ್ಣ ಬೆಳವಣಿಗೆಯಲ್ಲೂ ಬೇಕಾಗುವಂಥ ನ್ಯೂಟ್ರಿಷನ್ಸ್ ತಾಯಿಯಲ್ಲಿ ಇರುತ್ತದೆ. ಹಾಗಾಗಿ ತಾಯಿ ಬೇರೆ ಏನನ್ನು ಯೋಚಿಸಿ ತಾಯಿಯನ್ನು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ನೀರು ಕೊಡೋದಾಗ್ಲಿ, ಸಕ್ಕರೆ ಜೇನುತುಪ್ಪ ಕೊಡೋದಾಗ್ಲಿ ಅಥವಾ ಫಾರ್ಮುಲಾ ಪಿಡೋದು ಕೊಡೋದಾಗ್ಲಿ, ಮಗು ಸರಿಯಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದೆಯಾ, ಇದನ್ನೆಲ್ಲ ನೋಡೋದಕ್ಕೆ ಈಗ ಮುಂದೆ ಮಾತಾಡೋಣ. ವಾಟ್ ಈಸ್ ಲ್ಯಾಚಿಂಗ್ ಗುಡ್ ಅಟ್ಯಾಚ್ಮೆಂಟ್ಸ್. ಸರಿಯಾದ ಹಿಡಿತ ಅಂದರೆ ಮಗು ತಾಯಿಯ ಸ್ತನವನ್ನು ಸರಿಯಾಗಿ ಹಿಡಿದು ಹಾಲು ಹೀರುವ ವಿಧಾನವನ್ನೇ ಲ್ಯಾಚಿಂಗ್ ಎಂದು ಕರೆಯುತ್ತದೆ. ಲ್ಯಾಚಿಂಗ್ ಏಕಪ್ಪ ಇಂಪಾರ್ಟೆಂಟ್ ಅಂದ್ರೆ ಸರಿಯಾದ ಹಿಡಿತ ಇದ್ರೆ ಏನಾಗುತ್ತೆ ಅಂದ್ರೆ ಮಿಲ್ಕ್ ಫ್ಲೋ ಕಂಟಿನ್ಯೂ ಆಗಿರ್ತೈತೆ, ಮಗುವಿನ ಹೊಟ್ಟೆ ಕೂಡ ತುಂಬುತ್ತೆ ಆ್ಯಂಡ್ ತಾಯಿಯಲ್ಲೂ ಕೂಡ ಯಾವುದೇ ನೋವು ಇರದೆ ಮಗುವಿಗೆ ಹಾಲು ಉಣಿಸಬಹುದು. ಸರಿಯಾದ ಲ್ಯಾಚಿಂಗ್ ನಾವು 2 ಥರ ನೋಡ್ತೀವಿ. ಯಾವಾಗಲೂ ತಾಯಿ ಮಗುವಿಗೆ ಹಾಲು ಉಣಿಸುವಾಗ ತಾಯಿ ಒಂದು ಲಕ್ಷ್ಯ ಮಗುವಿನ ಮೇಲೆ ಇರಬೇಕು, ಮಗುವಿನ ಪೊಸಿಷನ್ ಎಲ್ಲಿ ಅನ್ನು ಸರಿಯಾಗಿ ಹಿಡಿದುಕೊಂಡಿದೆ, ಇದೆಲ್ಲ ಲಕ್ಷ್ಯ ನೋಡು. ಇದಕ್ಕಿಂತ ನಾವು ಗುಡ್ ಅಟ್ಯಾಚ್ಮೆಂಟ್ಸ್, ಪೋರ್ ಅಟ್ಯಾಚ್ಮೆಂಟ್ ಅಂತೀವಿ. ಗುಡ್ ಅಟ್ಯಾಚ್ಮೆಂಟ್ ಅಂದರೆ ಮಗುವಿನ ಬಾಯಿ ವಿಸ್ತಾರವಾಗಿ ತೆರೆದಿರಬೇಕು, ಮಗುವಿನ ತುಟಿ ಹೊರಕ್ಕೆ ತಿರುಗಿರಬೇಕು, ಮಗುವಿನ ಚಿನ್ ಶುಡ್ ಬಿ ಟಚ್ ಟು ದ ಬ್ರೆಸ್ಟ್. ಮಗು ತನ್ನ ಬಾಯಿಯನ್ನು ಓನ್ಲಿ ನಿಪ್ಪಲ್ಸ್ ಅಲ್ಲಿ ಹಿಡಿದುಕೊಳ್ಳದೆ ಸುತ್ತ ಎರಿಯುಲಾ ಕಡೆನೂ ಓಪನ್ ಮಾಡಿ ಇಟ್ಟಿದ್ರೆ ಮಗುವಿನಲ್ಲಿ ಬ್ರೆಸ್ಟ್ ಫೀಡಿಂಗ್ ಸಕ್ಕಿಂಗ್ ಎಫೆಕ್ಟಿವ್ ಇರ್ತೈತಿ. ಹಾಗೆ ತಾಯಿಯಲ್ಲಿ ಬ್ರೆಸ್ಟ್ ಮಿಲ್ಕ್ ಫ್ಲೋ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಗುಡ್ ಅಟ್ಯಾಚ್ಮೆಂಟ್ಸ್. ಎಷ್ಟೋ ತಾಯಂದ್ರಲ್ಲಿ ಸೀಸರ್ ಸೆಕ್ಷನ್ ಆಗುತ್ತೆ. ಸೊ ಸೀಸರ್ ಸೆಕ್ಷನ್ ಆದಾಗ ತಾಯಿ ನಾರ್ಮಲ್ ಆಗಿ ಕುಳಿತು ಬ್ರೆಸ್ಟ್ ಫೀಡಿಂಗ್ ಮಾಡೋದು ಕಷ್ಟ. ಸೊ ಹಾಗಾಗಿ ನೋಡೋಣ ಯಾವ ಭಂಗಿಯಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದು ಒಳ್ಳೆಯದು, ಯಾವ ಥರದ ಬ್ರೆಸ್ಟ್ ಫೀಡಿಂಗ್ ಭಂಗಿಗಳಿದ್ದಾವೆ, ಪೊಸಿಷನ್ ಇದ್ದಾವೆ ನೋಡೋಣ. 90% ಮದರ್ಸಲ್ಲಿ ದ್ಯಾಟ್ಸ್ ಕಾಲ್ಡ್ ಕ್ರಾಡಲ್ ಮೆಥಡ್ ಅಂತ. ಕ್ರಾಡಲ್ ಮೆಥಡ್ ಅಂದರೆ ತಾಯಿ ಕುಳಿತುಕೊಂಡು ಮಗುವನ್ನು ಪ್ಯಾರಲಲ್ ಪೊಸಿಷನ್ ಇಡಬೇಕು, ಮಗುವಿನ ಹೊಟ್ಟೆ ಎದೆ ಭಾಗ ತಾಯಿ ಕಡೆ ತಿರುಗಿಕೊಂಡು ಕೂಡಿಸೋದು ಕ್ರಾಡಲ್ ಮೆಥಡ್. ಸೊ ಸೀಸರ್ ಸೆಕ್ಷನ್ ಮದರ್ ಏನಾರು ಅಸ್ವಸ್ಥವಾದಾಗ ನಿದ್ರಾವಸ್ಥೆಯಲ್ಲೂ ಕೂಡ ಸೈಡ್ ಲೈಂಗ್ ಇಂದ ಮಗುವಿಗೆ ಹಾಲು ಉಣಿಸ. ಲೇಡ್ ಬ್ಯಾಕ್ ಒಂದಿದೆ, ಬ್ಯಾಕ್ ಸಪೋರ್ಟ್ ಮಾಡ್ಕೊಂಡು ಕೂಡಿಸಬಹುದು. ಫುಟ್ಬಾಲ್ ಹೋಲ್ಡ್ ಇದೆ. ಇನ್ನು ಹೆಚ್ಚಿನ ತಾಯಂದ್ರಲ್ಲಿ ಟ್ವಿನ್ಸ್ ಇದ್ದಾಗ 2 ಟ್ವಿನ್ಸ್ಗೂ ಕೂಡ ಒಂದೇ ಡಬಲ್ ಕ್ರಾಡಲ್ ಮೆಥಡ್ ಇಂದ ಅಥವಾ ಡಬಲ್ ಫುಟ್ಬಾಲ್ ಮೆಥಡ್ ಇಂದ ಹಾಲು ಉಣಿಸಬಹುದು. ಸೊ ಹೀಗೆ ಹಲವಾರು ರೀತಿಯಲ್ಲಿ ಭಂಗಿಗಳಿದ್ದಾವೆ. ನಿಮಗೆ ಯಾವುದು ಸೂಕ್ತವಾಗಿದೆಯೋ ಸಲಹೆಯನ್ನು ಪಡೆದು ನೀವು ಹಾಲು ಉಣಿಸಬಹುದು. ಬಟ್ ಮದರ್ಸಲ್ಲಿ ಒಂದು ಡೌಟ್ ಇರುತ್ತೆ, ಸ್ತನ್ಯಪಾನ ಎಷ್ಟು ಬಾರಿ, ಎಷ್ಟು ಅಂತರ, ಬೇಬಿ ಫೀಡಿಂಗ್ ಚಾರ್ಟ್. ಮೊದಲನೇದಾಗಿ 90% ಮಕ್ಕಳು ತಾಯಿಗೆ 2 ಗಂಟೆ ಅಥವಾ 3 ಗಂಟೆ ಅಂತರದಲ್ಲಿ ತಾವೇ ಎದ್ದೇಳ್ತವೆ. ಇದಕ್ಕೆ ನಾವು ಅನ್ನೋದು ಡಿಮ್ಯಾಂಡ್ ಫೀಡಿಂಗ್. ಮಗುವಿಗೆ ಬೇಕಾದಾಗ ತಾಯಿ ಹಾಲು ಉಣಿಸುವುದು. ಬಟ್ ಎಷ್ಟೋ ನಾವು ಪ್ರೀಟರ್ಮ್ ಬೇಬೀಸ್, ಲೋ ಬರ್ತ್ ವೇಟ್ ಬೇಬೀಸ್ ಏನಿರುತ್ತಲ್ಲ ಅವು ಹೇಳೋದಿಲ್ಲ. ಈ ಟೈಮಲ್ಲಿ ತಾಯಿ 2 ಗಂಟೆ ಅಂತರದಲ್ಲಿ ಮಗುವಿಗೆ ಹಾಲು ಉಣಿಸ್ಬೇಕು. ಸೊ ಬ್ರೆಸ್ಟ್ ಫೀಡಿಂಗ್ ಇಂದ ಡೈರೆಕ್ಟ್ ಇರ್ಬೋದು, ಅಥವಾ ಮಗು ಚಿಕ್ಕದಾಗಿದೆ ಸಕ್ಕಿಂಗ್ ಎಫೆಕ್ಟ್ ಇಲ್ಲ ಅಂದಾಗ ಕಟೋರಿ ಸ್ಪೂನ್ ಇಂದ ಕೂಡಿಸ್ಬೇಕು. ಹಾಗಾಗಿ ದಿನಕ್ಕೆ ಯೂಶುವಲಿ 8 ರಿಂದ 12 ಬಾರಿ ಹಾಲು ಉಣಿಸೋದು ಬೆಟರ್. ಫೀಡಿಂಗ್ ಒಂದು ಸರಿ ಫೀಡ್ ಶುರು ಮಾಡಿದಾಗ ಮಿನಿಮಮ್ 10 ರಿಂದ 15 ನಿಮಿಷ ಅಂತೀವಿ. ಬಟ್ ಎಷ್ಟೋ ಮಕ್ಕಳಲ್ಲಿ 5 ನಿಮಿಷದಲ್ಲಿ ಹೊಟ್ಟೆ ತುಂಬಿಡ್ತೈತೆ. ಇನ್ನೂ ಕೆಲವೊಂದು ಮಕ್ಕಳು ಅರ್ಧ ಗಂಟೆವರೆಗೂ ಕುಡಿಬೋದು. ಬಟ್ ತಾಯಿ ಅಟ್ಲೀಸ್ಟ್ ಸ್ಪೆಸಿಫಿಕ್ ಆಗಿರ್ಬೇಕು, ಒಂದು 15 ರಿಂದ 20 ನಿಮಿಷ ಕುಡಿತಾ ಇದೆಯಾ ಅಂದರೆ ಎಫೆಕ್ಟಿವ್ ಇದೆ ಅಂತ ಅರ್ಥ. ಇನ್ನೂ ಒಂದು ಕಡೆ ತಾಯಿ ಮಾಡುವ ಒಂದು ಇಂಪಾರ್ಟೆಂಟ್ ತಪ್ಪು ಏನಪ್ಪ ಅಂದ್ರೆ ಒಂದು ಬ್ರೆಸ್ಟ್ ಎಂಟಿ ಮಾಡದೆ ಇನ್ನೊಂದು ಬ್ರೆಸ್ಟಲ್ಲಿ ಶಿಫ್ಟ್ ಮಾಡು. ಈ ತಪ್ಪನ್ನು ಮಾಡಬೇಡಿ. ಯಾಕಪ್ಪ ಅಂದ್ರೆ ತಾಯಿ ಹಾಲು ಉಣಿಸಲು ಶುರು ಮಾಡಿದಾಗ ತಾಯಿ ಹಾಲಿನಲ್ಲಿ 2 ಭಾಗಗಳು. ಮೊದಲನೇ ಭಾಗಕ್ಕೆ ನಾವು 4 ಮಿಲ್ಕ್ ಅಂತೀವಿ. ಇದರಲ್ಲಿ ನೀರಿನ ಅಂಶ ಮತ್ತು ಲ್ಯಾಕ್ಟೋಸ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಮಗುವಿನ ಬಾಯ ರೇಖೆಯನ್ನು ಹಿಂಗೇರಿಸುತ್ತೆ. ಕೊನೆ ಭಾಗ ಏನು ಬರ್ತದಲ್ಲ ಹಾಲಿನಲ್ಲಿ, ಇದರಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ನ ಅಂಶ ಜಾಸ್ತಿ ಇರೋದ್ರಿಂದ ಮಗುವಿನ ಶಕ್ತಿ, ತೂಕ ಹೆಚ್ಚಿಸಲು ಕಾರಣ. ಹಾಗಾಗಿ ಯಾವ ತಾಯಿ ಒಂದು ಬ್ರೆಸ್ಟ್ ಅನ್ನ ಕಂಪ್ಲೀಟ್ ಮಾಡದೆ ಪದೇ ಪದೇ ಚೇಂಜ್ ಮಾಡ್ತಿದ್ದ ಇದು ಮಗುವಿನ ಇರ್ತದೆ, ತೂಕ ಹೆಚ್ಚಾಗುವುದಿಲ್ಲ, ಮಗು ಯಾವಾಗಲೂ ಕಿರಿಕಿರಿ ಮಾಡುತ್ತಿರುತ್ತೆ. ಹಾಗಾಗಿ ತಾಯಿಯಲ್ಲೂ ಅನೇಕ ಕಾರಣಗಳಿರ್ತವೆ. ತಾಯಿಲಿ ಒಂದು ತಪ್ಪು ಕಲ್ಪನೆ ಅಂದ್ರೆ ಒಂದೇ ಬ್ರೆಸ್ಟ್ ಅನ್ನ ಕುಡಿಸೋದು. ಪ್ಲೀಸ್ ಎನ್ಶೂರ್ ಮಾಡಿ ಒಂದು ಬ್ರೆಸ್ಟ್ ಕಂಪ್ಲೀಟ್ ಆಗಿ ಎಂಟಿ ಆಗಿದೆಯಾ ಅಂತ ಖಚಿತಪಡಿಸಿಕೊಂಡು ಇನ್ನೊಂದು ಬ್ರೆಸ್ಟ್ಗೆ ಶಿಫ್ಟ್ ಮಾಡಿ. ಈಗ ಮಾಡಿಸೋದ್ರಿಂದ ಮಗುವಿಗೆ 2 ಭಾಗದ ಹಾಲುಗಳು ದೊರಕುತ್ತೆ ಅಂಡ್ ಮಗು ಸಂಪೂರ್ಣವಾಗಿ ಕುಡಿದು ಹೊಟ್ಟೆ ತುಂಬದಾಗ ತಾನೇ ಮಗು ಮಲಗಿಕೊಳ್ಳೋದು. ಡೌಟ್ ಏನಪ್ಪಾ ಅಂದ್ರೆ ನನ್ನ ಮಗುಗೆ ನನ್ನ ಹಾಲು ಸಾಕಾಗುತ್ತಾ, ನಾವು ಹೇಗೆ ನೋಡ್ಬೋದು ನನ್ನ ಬ್ರೆಸ್ಟ್ ಮಿಲ್ಕ್ ಇಸ್ ಅಡ್ವೊಕೇಟಾ ಅಥವಾ ಇನ್ನೂ ಏನಾದರೂ ನಾವು ಹೊರಗಿಂದ ಹಾಲು ಕುಡಿಸ್ಬೇಕು? ಎಲ್ಲರಿಗೂ ಹೇಳೋದು ಒಂದೇ 3 ನೀವು ಪ್ರಶ್ನೆಗೆ ಒಂದು ಉತ್ತರ. ಒಂದನೇದು
ಹಾಲು ಕುಡಿಯುವ ಮಗು ದಿನಕ್ಕೆ ಎಷ್ಟು ಬಾರಿ ಯೂರಿನ್ ಪಾಸ್ ಮಾಡಿದ್ರೆ ಇದು ಬೆಟರ್? 6 ರಿಂದ 8 ಬಾರಿ ಯೂರಿನ್ ಪಾಸ್ ಮಾಡ್ತಿದೆಯಾ ದಿನದಲ್ಲಿ? ಹಾಲು ಕುಡಿದ ಬಳಿಕ ಸಂಪೂರ್ಣವಾಗಿ ಮಗು 2 ರಿಂದ 3 ತಾಸು ಮಲಗಿಕೊಂಡಿದೆಯಾ, ವಿಶ್ರಾಂತಿ ಪಡಿತಿದೆಯಾ? 3ನೇ, ಮಗುವಿನಲ್ಲಿ ತೂಕ 15 ಅಥವಾ 1 ತಿಂಗಳಾದ ಮೇಲೆ ವೇಟ್ ಗೇನ್ ಇಂಪ್ರೂವ್ ಆಗ್ತಿದೆ. ಇವು 3 ಪ್ರಶ್ನೆಗೆ ನಿಮ್ಮ ಉತ್ತರ ಸರಿ ಅನಿಸಿದೆ, ನಿಮ್ಮ ಮಗುವಿಗೆ ನಿಮ್ಮ ಎದೆ ಹಾಲು ಸಂಪೂರ್ಣವಾಗಿ ಸಫಿಷಿಯೆಂಟ್ ಇದೆ. ಸೊ ಹಾಗೆ ನಿಮ್ಮ ಮಗು ಏನಾದರೂ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತಾಯಿದೆ, ಸೊ ವೇಟ್ ಗೇನ್ ಆಗ್ತಾ ಇಲ್ಲ, ಮಗು ಯಾವಾಗಲೂ ಕಿರಿಕಿರಿ ಆಗ್ತಿದೆ, ತಾಯಿಯಲ್ಲಿ ಹಾಲಿನ ಒಂದು ಪ್ರೊಡಕ್ಷನ್ ಸೆಕ್ರೇಷನ್ ಕಡಿಮೆ ಆಗ್ತಾಯಿದೆ. ಮೊದಲನೇದಾಗಿ ಹಿಡಿತವಾಗಿ ಹಿಡ್ಕೊಂಡಿದೆಯಾ, ಲ್ಯಾಚಿಂಗ್ ಕರೆಕ್ಟ್ ಇದೆಯಾ, ಇದನ್ನು ಫಸ್ಟ್ ಗಮನಿಸಿ. ತಾಯಿಗೆ ನ್ಯೂಟ್ರಿಷನ್ ಸರಿಯಾಗಿ ಸಿಗ್ತಾ ಇದೆಯಾ, ನಿದ್ದೆ ಸರಿ ಆಗ್ತಾ ಇದೆಯಾ, ವಾಟರ್ ಸರಿಯಾಗಿ ತೊಗೊತಿದೆಯಾ, ಅದ್ರ ಜೊತೆ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವೆಲ್ಲ ಕಾರಣಗಳ ಜೊತೆಗೆ ತಾಯಿ ಹಾಲನ್ನು ಹೆಚ್ಚಿಸುವ ಸಲಹೆಗಳು ಏನು, ಯಾವ ಮಾಹಿತಿಗಳು, ಯಾವ ಸರಿಯಾದ ವಿಧಾನಗಳು ಅನ್ವಯಿಸಿದರೆ ತಾಯಿ ಹಾಲನ್ನು ಹೆಚ್ಚಿಸಬಹುದು. ಮೊದಲನೇದಾಗಿ ಫ್ರೀಕ್ವೆಂಟ್ ಫೀಡಿಂಗ್, ಆಗಾಗ್ಗೆ ಹಾಲು ಉಣಿಸಬೇಕು. ಆಗಾಗ್ಗೆ ಅಂದರೆ ಏನಪ್ಪ ಅಂದರೆ 2 ಗಂಟೆ ಅಥವಾ 3 ಗಂಟೆ ಅಂತರದಲ್ಲಿ ಮಗುವಿಗೆ ಹಾಲು ಉಣಿಸಿದಾಗ ತಾಯಿಯಲ್ಲಿ ಒಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ಮತ್ತು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ಗಳು. ಹಾಲಿನ ಸೆಕ್ರೇಷನ್ ಕೂಡ ಜಾಸ್ತಿ ಮಾಡುತ್ತೆ. ರೆಸ್ಟ್ ಶುಡ್ ಬಿ ಅಡ್ವೊಕೇಟ್, ತಾಯಿ ಮಗುವಿನ ಜೊತೆ ತಾನು ಕೂಡ ರೆಸ್ಟ್ ಮಾಡಬೇಕು. ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ತಾಯಿ ಸೇವಿಸಬೇಕು. ತರಕಾರಿ, ಹಸಿರು ಸೊಪ್ಪು, ಹಾಲು, ಮೊಟ್ಟೆ, ಪ್ರೋಟೀನ್ ಇರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚೇ ಸೇವಿಸೋದ್ರಿಂದ ತಾಯಿಯಲ್ಲಿ ಮಿಲ್ಕ್ ಸೆಕ್ರೇಷನ್ ಆಗುತ್ತೆ. ನೀರು 3 ರಿಂದ 3.5 ಲೀಟರ್ ನೀರನ್ನು ಕುಡಿಯಬೇಕು. ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ತಾಯಿಯಲ್ಲಿ ಆರಾಮವಾದಾಗ ಹಾಲಿನ ಪ್ರೊಡಕ್ಷನ್ ತಂತಾನೆ ಜಾಸ್ತಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ನೈಟ್ ಫೀಡಿಂಗ್ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ರಾತ್ರಿ ವೇಳೆ ಹಾಲು ಕುಡಿಸೋದ್ರಿಂದ ತಾಯಿಯಲ್ಲಿ ಪ್ರೊಲಾಕ್ಟಿನ್ ಅಂತ ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಪ್ರೊಲಾಕ್ಟಿನ್ ಈಸ್ ಅ ಹಾರ್ಮೋನ್ ವಿಚ್ ಇಂಪಾರ್ಟೆಂಟ್ ಫಾರ್ ಮಿಲ್ಕ್ ಸೆಕ್ರೇಷನ್. ತಾಯಿಯ ಹಾಲಿನ ಒಂದು ಉತ್ಪತ್ತಿಗೆ ಈ ಹಾರ್ಮೋನ್ ಬಹಳ. ಸೊ ಎಲ್ಲದರ ಜೊತೆಗೆ ನಾವು ಹಾಲಿನ ಮಹತ್ವ ನೋಡಿದ್ವಿ, ಉಪಯೋಗಗಳನ್ನು ನೋಡಿದ್ವಿ, ಕಡಿಮೆ ಆಗಲು ಕಾರಣಗಳು, ಅದು ಹೆಚ್ಚಿಸಲು ಉಪಯೋಗಗಳು. ಸೊ ಹಾಗೆ ನಾ ಹೇಳಿರುವಂತೆ ಕೆಲಸಕ್ಕೆ ಹೋಗುವ ತಾಯಂದಿರು ಕೂಡ ಬ್ರೆಸ್ಟ್ ಮಿಲ್ಕ್ ಕುಡಿಸ್ಬೋದು. ಹೇಗೆ? ಎಷ್ಟೋ ತಾಯಂದಿರು ಕೂಡ 6 ರಿಂದ 8 ಗಂಟೆ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಇನ್ನೇನೋ ಇಂಪಾರ್ಟೆಂಟ್ ಅಂತ ಒಂದಿನಕ್ಕೆ ಏನೋ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸದಿಂದ ಹೋಗಬೇಕಾಗಂತ. ಅಂಥ ಸಂದರ್ಭದಲ್ಲಿ ಮಗುವಿಗೆ ಬೇರೆ ಫಾರ್ಮುಲಾ ಫೀಡ್ ಕೊಡೋದಕ್ಕಿಂತ ನಿಮ್ಮ ಹಾಲನ್ನೇ ಕೊಟ್ಟರೆ ಬೆಟರ್. ಎದೆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಹೊರಗೆ ತೆಗಿಬೇಕು. ಇದು ಮ್ಯಾನ್ಯುವಲ್ ಮೆಥಡಿಂದನೂ ಮಾಡ್ಬೋದು ಅಥವಾ ಬ್ರೆಸ್ಟ್ ಪಂಪ್ ಅಂತ ಸಿಗ್ತದೆ. ಸೊ ಇದರ ಮುಖಾಂತರ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿ ಒಂದು ಶುದ್ಧವಾದ ಕಂಟೈನರಲ್ಲಿ ಸ್ಟೋರ್ ಮಾಡ್ಬೋದು. ತಾಯಿ ಹಾಲು ರೂಮ್ ಟೆಂಪರೇಚರಲ್ಲಿ 6 ರಿಂದ 8 ಗಂಟೆವರೆಗೂ ಕೆಡದೇ ಇರ್ತದೆ. ನೀವೇನಾದರೂ ಅದನ್ನೇ ಹಾಲನ್ನು ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿದರೆ ಇದು 24 ಗಂಟೆವರೆಗೂ ಕೆಡದೇ ಇರ್ತದೆ. ಸೊ 4 ರಿಂದ 6 ತಾಸವರೆಗೂ ಸ್ಟೋರ್ ಮಾಡಿದಂಥ ಹಾಲನ್ನು 3 ಗಂಟೆಯ ಅಂತರದಲ್ಲಿ ಮಗುವಿಗೆ ಕೊಡಿಸ್ಬೋದು, ಅಥವಾ ರೆಫ್ರಿಜರೇಟರ್ ಇಟ್ಟಿರುವಂಥ ಹಾಲನ್ನು ಮಗುವಿಗೆ ಕೊಡಿಸ್ಬೋದು. ಬಟ್ ಡೈರೆಕ್ಟ್ ಕೊಡದೆ ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿ ಆ ನೀರಿನ ಬಟ್ಟದಲ್ಲಿ ಈ ಹಾಲಿನ ಕಂಟೈನರ್ ಇಟ್ಟು ಸ್ವಲ್ಪ ವಾರ್ಮ್ ಮಾಡಿ ಕುಡಿಸಿ. ಈ ಪ್ರೀ ಟರ್ಮಲ್ಲಿ ನಾವು ಡೈರೆಕ್ಟ್ ಹಾಲು ಕುಡಿಸೋಕ್ಕಾಗಲ್ಲ. ಹಾಗಾಗಿ ಹಾಲನ್ನು ಫಸ್ಟ್ ಎಕ್ಸ್ಪ್ರೆಸ್ ಮಾಡಿ ಕಟೋರಿ ಸ್ಪೂನಿಂದ ಕುಡಿಸೋದು ಒಳ್ಳೆಯದು. ಯಾಕಂದರೆ ಈ ಬಾಟಲ್ ಫೀಡಿಂಗಿಂದ ಇನ್ಫೆಕ್ಷನ್, ರೆಸ್ಪಿರೇಟರಿ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್, GI ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗೆ ಒಂದು ಕಂಟೈನರ್ ತಗೊಂಡು ಸ್ಲೋ ಆ್ಯಂಡ್ ಸ್ಟಡಿಯಿಂದ ಕಟೋರಿ ಸ್ಪೂನ್ ಮಾಡಿಸಿ. ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಮೆಸೇಜ್, ಯಾವುದೇ ತಾಯಿ ಹಾಲನ್ನು ಕುಡಿಸಿದ ಬಳಿಕ ಬರ್ಪಿಂಗ್ ವೆರಿ ಇಂಪಾರ್ಟೆಂಟ್. ಮಗುವಿಗೆ ತೆಗೆಸೋದು ಬಹಳ ಇಂಪಾರ್ಟೆಂಟ್. 10 ರಿಂದ 15 ನಿಮಿಷ ಮಗುವನ್ನು ಭುಜಕ್ಕೆ ಹೊರಗಿಕೊಂಡು ಚಪ್ಪರಿಸಬೇಕು. ಇದು ಬಹಳ ಕಾಂಪ್ಲಿಕೇಶನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಅಸ್ಪಿರೇಷನ್ ಮಾಡ್ಕೊಂಡು ಮಗು ಸೀರಿಯಸ್ ಆಗುವಂಥ ಕಂಡೀಷನ್ ಕೂಡ ನೋಡಿರ್ತೀವಿ. ಸೊ ಹಾಗಾಗಿ ಹಾಲು ಕುಡಿಸೋದು ಎಷ್ಟು ಇಂಪಾರ್ಟೆಂಟ್ ಅದೋ, ಹಾಲು ಕುಡಿಸಿದಾದ ಬಳಿಕ ಬರ್ಪಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಈ ರೀತಿ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ದೊರಕಿದಲ್ಲಿ, ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಈ ವಿಡಿಯೋನ ಆದಷ್ಟು ಶೇರ್. ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಅಥವಾ ಇನ್ನೇನಾದ್ರ ಬಗ್ಗೆ ಡೌಟ್, ಕ್ವೆರಿ ಇದ್ದಲ್ಲಿ ಕಮೆಂಟ್ ಬಾಕ್ಸಿನ ಮೂಲಕ ನನಗೆ ತಿಳಿಸಿ. ಅದರಲ್ಲಿ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನ್ಯೂ ಪೇರೆಂಟ್ಸ್, ಯಂಗ್ ಜನ್ರೇಷನ್ಗೆ ಶೇರ್ ಮಾಡಿ. ಇದು ಇನ್ಫಾರ್ಮೇಟಿವ್ ಆಗುತ್ತೆ, ಅವರಿಗೆ ಎಷ್ಟೋ ಮಿತ್ಸ್, ಕಲ್ಪನೆಗಳನ್ನು ಕೂಡ ಸಾಲ್ವ್ ಮಾಡೋದು. ಸೊ ಹಾಗಾಗಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.